ಇಟ್ನಾಳ್ ಸರ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದ ಚರ್ಚೆ, ಅದರ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ. ಮಂತ್ರಿಗಳಿಗೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಅಧಿಕಾರಿಗಳು ಆಡಳಿತ ನಡೆಸ್ತಾ ಇದ್ದಾರೆ, ಶಾಸಕರುಗಳಿಗೆ ಅನುದಾನ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಇರುವಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿಯ ಮ್ಯೂಸಿಕಲ್ ಚೇರ್ ಆಟವನ್ನು ಮುಂದುವರಿಸ್ತಿದ್ದಾರೆ. ಹೀಗೆ ಇರೋದಾ ರಾಜ್ಯದ ಪರಿಸ್ಥಿತಿ? ಅದನ್ನೇ ನೋಡ್ತಾ ಇದೀವಲ್ಲ ನಾವು. 2.5-3 ವರ್ಷದಿಂದ ಹೆಚ್ಚು ಕಡೆ 3 ವರ್ಷ ಆಯಿತು ಅದನ್ನೇ ನೋಡ್ತಿದ್ದೀವಲ್ಲ ಈಗ. ಯಾಕಂದರೆ ಈ ಮಂತ್ರಿಗಳಿಗೆ ಜಾಬ್ ಸೆಕ್ಯೂರಿಟಿ ಮತ್ತು ಇತ್ಯಾದಿ ಅದೆಲ್ಲ ಬಿಡಿ, ಮುಖ್ಯವಾಗಿ ಬೇಕಾಗಿರೋದು ಕರ್ನಾಟಕ ಜನತೆಗೆ ಒಂದು ಸ್ಪಷ್ಟತೆ. ನಾವು ಈ ಸರ್ಕಾರ ಏನು, ಹೇಗೆ, ಮುಂದೆ ಏನು, ದೇರ್ ಹ್ಯಾಸ್ ಟು ಬಿ ಸಮ್ ಕ್ಲಾರಿಟಿ ಆಫ್ ಕಮ್ಯಾಂಡ್. ಕಾಮನ್ ಪೀಪಲ್ ಆಲ್ಸೋ ನೀಡ್ ದ್ಯಾಟ್, ಬಟ್ ಮೋರ್ ಇಂಪಾರ್ಟೆಂಟ್ಲಿ ದ ಅಫಿಷಿಯಲ್ಸ್ ನೀಡ್ ದ್ಯಾಟ್, ಬ್ಯೂರೋಕ್ರಸಿ ನೀಡ್ಸ್ ದ್ಯಾಟ್. ನನ್ನ ನಾಯಕ ಯಾರು, ನನ್ನ ನಾಯಕ ನಾಳೆ ಇವರ ಮತ್ತೊಬ್ಬರ ಅನ್ನೋ ಆ ಒಂದು ಅನಿಶ್ಚಿತತೆಯಲ್ಲೇ ಈ ಕರ್ನಾಟಕದ ಅಧಿಕಾರಿ ವರ್ಗ ಇದೆ. ಹಾಗೆಯೇ ನಾವು ಹೇಳಿದ್ವಲ್ಲ, ಈ ಕಾಂಗ್ರೆಸ್ಸಿನ ವಕ್ತಾರರು ಬರ್ತಾ ಇಲ್ಲ, ಈ ಕುರ್ಚಿ ಕದನದ ಬಗ್ಗೆ ಅವ್ರು ಯಾವ ಮಾಧ್ಯಮಕ್ಕೆ ಚರ್ಚೆ ಮಾಡೋದಿಲ್ಲ ಅಂತ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಅಂತೇಳಿ. ಇಷ್ಟು ಕಟ್ಟುನಿಟ್ಟಾದ ತೀರ್ಮಾನವನ್ನು ಅವ್ರ ನಾಯಕರುಗಳೇ ತಗೊಂಡಿಲ್ಲ. ಎಕ್ಸಾಕ್ಟ್ಲಿ. ಇಷ್ಟು ನಿಷ್ಠುರ ತೀರ್ಮಾನವನ್ನು ಅವರೇ ತಗೋಬೇಕಿತ್ತಲ್ಲ. ಈಗ ಯಾರು ನಮ್ಮ ಇಕ್ಬಾಲ್ ಹುಸೇನ್ ಮಾತಾಡೋದಾಗ್ಲಿ, ಯತೀಂದ್ರ ಮಾತಾಡೋದಾಗ್ಲಿ, ಇದು ನಡೀತಾನೆ ಇದೆ. ಮತ್ತೆ ಮಾಧ್ಯಮದಲ್ಲಿ ಮಾತಾಡೋದ್ರ ಅದರ ಅರ್ಥ ಏನು? ಇವರೆಲ್ಲ ಎಲ್ಲಿ ಇವರು ಮಾಧ್ಯಮದಲ್ಲೇ ಮಾತಾಡ್ತಿದ್ರು ತಾನೆ, ವಕ್ತಾರರು ಬಂದು ಮಾತನಾಡಂಗಿಲ್ಲ. ಇವರು ಮಾಧ್ಯಮದ ಎದುರುಗಡೆ ಮಾತಾಡ್ತಿದ್ದಾರೆ, ಇಲ್ಲಿ ಮಾತಾಡಲ್ಲ ಅಂದ್ರೆ ಅದು ಒಂಥರ ಹಾಸ್ಯಾಸ್ಪದ ತೀರ್ಮಾನ ಆಗ್ತದೆ. ಅದರ ಒಟ್ಟಾರೆಯಾಗಿ ಈಗ ಬಜೆಟ್ ಸೆಷನ್ ಬರ್ತಾ ಇದೆ. ಈ ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಬಣ ಹೇಳ್ತಾ ಬಂದಿತ್ತು. ಅದು ನಾನು ಅರಸವರ ದಾಖಲೆ ಮುಗಿಬೇಕು ಸಿದ್ದರಾಮಯ್ಯನವರು, ಆಮೇಲೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ ದಾಖಲೆ ಆಗಬೇಕು. ಈ ದಾಖಲೆಗಳನ್ನ ಬರೆಯೋದಕ್ಕೆ ಇದೇನು ಕ್ರಿಕೆಟ್ ಸ್ಟೇಡಿಯಂ, ಹೈಯೆಸ್ಟ್ ರನ್ ಕ್ರಾಸರ್, ಹೈಯೆಸ್ಟ್ ವಿಕೆಟ್ ಟೇಕರ್, ದಟ್ಸ್ ನಾಟ್, ಇಟ್ ಇಸ್ ಗವರ್ಮೆಂಟ್. ಗವರ್ಮೆಂಟ್ ಈಸ್ ಅಬೌಟ್ ನಾಟ್ ಕ್ವಾಂಟಿಟಿ, ಇಟ್ಸ್ ಅಬೌಟ್ ಕ್ವಾಲಿಟಿ ಆಫ್ ಗವರ್ನೆನ್ಸ್ ಬೇಕಾಗುತ್ತೆ. ಆ ಕ್ವಾಲಿಟಿ ಆಫ್ ಗವರ್ನೆನ್ಸ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಆಮೇಲೆ ಈ ಇಡೀ ಒಂದು ವಿವಾದದಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಸ್ವಲ್ಪ ಸೂಕ್ಷ್ಮ ವ್ಯತ್ಯಾಸಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಅವರು ಸಿದ್ದರಾಮಯ್ಯ ಮಾತಾಡಿದ ತಕ್ಷಣ ಯತೀಂದ್ರ ಬಾರೆ ಹಿ ನೆವರ್ ಗಾಟ್ ಎಮೋಷನಲ್, ಅದಕ್ಕೆ ಭಾವುಕವಾಗಿ ಅದನ್ನ ತಮ್ಮ ಪ್ರತಿಷ್ಠೆಗೆ ತಗೊಂಡು ರಿಯಾಕ್ಟ್ ಮಾಡಲೇ ಇಲ್ಲ. ಬಟ್ ಈ ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್ ಅಂದಿದ್ದು, ಹೌ ಶುಡ್ ವಿ ಸಿ ದಟ್ ಸರ್? ಅಬ್ಸಲ್ಯೂಟ್ಲಿ, ಅದಕ್ಕೆ ಬರ್ತಾ ಇದ್ದಾನೆ. ಅದು ಯಾಕೆ ಹಂಗೆ ಬರ್ತದೆ ಅಂದ್ರೆ, ಈಗ ನೋಡಿ ಇಕ್ಬಾಲ್ ಹುಸೇನ್ ಆಗಲಿ ಅಥವಾ ನಮ್ಮ ಯಾರು ಶಿವಗಂಗಾ ಬಸವರಾಜ್ ಇವರೆಲ್ಲ ಮಾತಾಡಿದಾಗ ಕೆಲವರು ಇವರ ನೋಟಿಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅದು ನೋಟಿಸ್ ಕೊಟ್ಟಾದ್ರೂ ಕೂಡ ಅವ್ರು ಹೇಳ್ತಾರೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಹಾಗೆ ಮತ್ತು ನಾನು ಈ ಒಂದು ಒಪ್ಪಂದ ಆಗಿದೆಯೋ ಇಲ್ಲೋ ಹೈಕಮಾಂಡ್ಗೆ ಗೊತ್ತಿದೆ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳ್ಬಿಡ್ತಾರೆ. ಅದು ಸಿದ್ದರಾಮಯ್ಯ ಅವರು ಹೇಳದೆ ಹೋದ್ರು, ಸದನದಲ್ಲಿ ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಆದರೆ ಅವರ ಬಣಗಳ ಹೇಳಿಕೆಗೂ ಯತೀಂದ್ರ ಹೇಳಿಕೆಗೂ ತುಂಬ ವ್ಯತ್ಯಾಸ ಇದೆ. ಅವರ ಬಣಗಳ ಹೇಳಿಕೆ ಅಥವಾ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಹೇಳಿಕೆಗಳು ಅವರ ಬೆಂಬಲಿಗರ ಹೇಳಿಕೆ ಆಗ್ತದೆ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಮಗ, ಹಿ ಹ್ಯಾಸ್ ನೋ ಸ್ಟೇಕ್ ಇನ್ ಗವರ್ಮೆಂಟ್. ಸರ್ಕಾರದಲ್ಲಿ ಏನೂ ಇಲ್ಲ ಸ್ಟೇಕ್ ಅವ್ರಿಗೆ, ಅಪಾರ್ಟ್ ಫ್ರಮ್ ಬೀಂಗ್ ಎನ್ MLC. ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಜವಾಬ್ದಾರಿ ಅಫಿಷಿಯಲ್ ಏನೂ ಇಲ್ಲ, ಅದೇ ಹೇಳ್ತಾರೆ. ಅಫಿಷಿಯಲ್ ಏನೂ ಇಲ್ಲ, ಸಂಪುಟದಲ್ಲಿ ಏನೂ ಇಲ್ವಾ, ಪಕ್ಷದಲ್ಲೂ ಅಂತ ದೊಡ್ಡ ಏನಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ಮಗನಾಗಿ ಈ ತರ ಮಾತಾಡೋದಿದೆಯಲ್ಲ, ಇದು 2ನೇ ಸತಿ ಮಾತಾಡೋದು. ಬೆಳಗಾವಿ ಸದನ ನಡೆಯೋ ಕಾಲದಲ್ಲೂ ಕೂಡ ಮಾತಾಡಿದ್ರು. ಅವಾಗ ಒಂದು ಮಟ್ಟದ ಸಿದ್ದರಾಮಯ್ಯ ಹೇಳಿದ್ರಲ್ಲ ಗೊತ್ತಿಲ್ಲ, ಸ್ವಲ್ಪ ಸಂಯಮಕ್ಕೆ ಬಂದಿದ್ರು. ಈಗ ಮತ್ತೆ ಅದನ್ನೇ ಮಾತಾಡಿದಾಗ ಅವಾಗ ಏನ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ರಿಯಾಕ್ಟ್ ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟಿದ್ರು. ಈಗ ಹೇಳ್ತಾರೆ ಮುಖ್ಯಮಂತ್ರಿ ಹೇಳಕ್ಕಾಗಲಿ, ಇನ್ನೇನು ಮಾಡೋಕ್ಕಾಗತ್ತೆ, ಮುಖ್ಯಮಂತ್ರಿ ಮಾತ್ರ ಮೀರಿದ್ರೆ ಅವರ ಹೈಕಮಾಂಡ್ ಅಲ್ವಾ? ಕರೆಕ್ಟ್. ನಾನು ಯಾಕೆ ಸ್ಪೆಸಿಫಿಕಲಿ ಅಫಿಷಿಯಲಿ ಅವ್ರಿಗೇನು ಅಧಿಕಾರ ಇಲ್ಲ ಅಂತಂದ್ರೆ, ವಿರೋಧ ಪಕ್ಷದವರ ಆರೋಪ ಅವರೇ ಅನ್ಅಫಿಷಿಯಲಿ CM ಆಗ್ಬಿಟ್ಟಿದ್ದಾರೆ, ಶ್ಯಾಡೋ CM ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ನಾನು ಅದಕ್ಕೂ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತೀನಿ. ಬಟ್ ಡಾಕ್ಟರ್ ಕೃಷ್ಣ ಅವರಿದ್ದಾರೆ ಸರ್. ಒಕ್ಕಲಿಗರು ಪೆನ್ನು ಪೇಪರ್ ಕೊಟ್ರಿ, ಬಟ್ ಈ ಬಾರಿ ಯಾಕೋ ನೋಡಿದ್ರೆ ನಿರಾಸೆ ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಸರ್ ಕೂಡ ಹೇಳ್ತಿದ್ರು ಬಿಹಾರ ಚುನಾವಣೆ ಅಂದ್ರು ಮುಗ್ದೋಯ್ತು, ಸಿದ್ದರಾಮಯ್ಯನವ್ರು ದಾಖಲೆ ಮಾಡಲಿ ಅಂದ್ರು ಅದು ಮುಗ್ದೋಯ್ತು, ಬಜೆಟ್ ಇನ್ನೊಂದು ತಿಂಗಳಲ್ಲಿ ಅದು ಆಗೋಗುತ್ತೆ, ಅದಾದ್ಮೇಲೆ ಪಂಚರಾಜ್ಯ ಚುನಾವಣೆ ಬರುತ್ತೆ, ಅದಾದ್ಮೇಲೆ GBA ಅಂದ್ರೆ ದಿಸ್ ಲಿಸ್ಟ್ ಇಸ್ ಗೋಯಿಂಗ್ ಆನ್ ಸರ್. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಆ ಮುಹೂರ್ತ ಅನ್ನೋದು ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ. ಇಲ್ಲ ಮೇಡಮ್, ಬಹುಶಃ ಕರ್ನಾಟಕದ ಒಂದು ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇರ್ತಕ್ಕಂಥ ವ್ಯಕ್ತಿ ಒಬ್ಬರೇ. ಈಗ ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇರ್ತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇವತ್ತು ಹೈಕಮಾಂಡ್ ಲೆವೆಲ್ ಆಗಲಿ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಾಗಲಿ ಕೂಗು ಇಬ್ಬರದೇ, ಸಿದ್ದರಾಮಯ್ಯ ಮುಂದುವರಿಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಂತಕ್ಕಂಥ ಕೂಗು ಬಿಟ್ಟರೆ
ನಾನಾಗ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ಶಾಸಕ ಯಾವುದೇ ಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಬೇಕಾಗ್ತದೆ. ನಾನು 7.5 ವರ್ಷಗಳ ಕಾಲ ಈ ನಾಡನ್ನು ಆಳಿದ್ದೇನೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರೇ ಅಧಿಕಾರವನ್ನು ಬಿಟ್ಟುಕೊಡ್ತೇನೆ. ಮುಂದಿನ 28ನೇ ಇಸವಿಯಲ್ಲಿ ನಾವಿಬ್ಬರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಿಗೆ ತರ್ತೇನೆ ಅಂತಕ್ಕಂತಹ ಒಂದು ಮನೋದೃಷ್ಟಿಯನ್ನು ನಮ್ಮ ಸಿದ್ದರಾಮಯ್ಯನವರು ಇಟ್ಕೊಂಡ್ಬಿಟ್ರೆ ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು 136 ಇದೆ, 140ಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ನೀವು ಸಮುದಾಯದ ಮುಖಂಡರಾಗಿ ಅಲ್ಲ, ನಿಮಗೆ ಆಸೆ ಇರೋದು ಸಹಜನೇ ಸರ್, ಬಟ್ ಅಷ್ಟು ಔದಾರ್ಯತೆ ದೊಡ್ಡ ಮನಸ್ಸು ಸಿದ್ದರಾಮಯ್ಯನವರಿಗೆ ಬರ್ತಿಲ್ಲ ಅನ್ನೋದು ಪ್ರಶ್ನೆ. ಬರಬೇಕಾಗ್ತದೆ. ಇವತ್ತು ಒಂದು ಮಾತನ್ನು ಅವ್ರು ನೇರವಾಗಿ ಹೇಳ್ಬಿಡ್ಲಿ, ಈ ಗೊಂದಲಕ್ಕೆ ತೆರೆ ಎಳೆದ್ಬಿಡ್ಲಿ. ನನಗೆ ಮತ್ತು ನಮ್ಮ DK ಶಿವಕುಮಾರ್ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಬಂದು ನಿಂತು ಹೇಳ್ಬಿಡ್ಲಿ, ಅಥವಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕುಳಿತು ಹೇಳ್ಬಿಡ್ಲಿ. ಹೈಕಮಾಂಡ್ ಕೂಡ ಈ ನಮ್ಮಿಬ್ಬರ ನಡುವೆ ಒಂದು ಮಾತನ್ನು ಕೊಟ್ಟು ಕಳಿಸಿದ್ದೇನೆ ಅಂತಕ್ಕಂತಹ ಮಾತನ್ನ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಅವರು ಹೇಳ್ಬಿಡ್ಲಿ. ಆಗ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಬರ್ತದೆ ನಮ್ಮ ಜನಾಂಗ, ನಮ್ಮ ಸಮುದಾಯ ಹೋರಾಟ ಕೊಡಲಿಕ್ಕೆ ಮುಂದೆ ಬರುತ್ತೆ. ಆ ಹೋರಾಟದ ಮೂಲಕವಾದರೂ ಕೂಡ ನಮ್ಮ ನಾಡಿನಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದೆ ಬರ್ತೇವೆ. ಇದು ಜನಾಂಗದ ಕೂಗು, ಇದು ಜನಾಂಗದ ಕೂಗು, ಸಮುದಾಯದ ಕೂಗು, ಮಠಾಧೀಶಕರುಗಳ ಕೂಗು. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕೇವಲ ಒಕ್ಕಲಿಗ ಮಹಾಗುರುಗಳಷ್ಟೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಕೂಗಿಲ್ಲ. ಬಹುಶಃ ಮೇಲ್ವರ್ಗದ ಬ್ರಾಹ್ಮಣ ಸಮುದಾಯದ ಮಹಾಗುರುಗಳಾದಿಯಾಗಿ, ಲಿಂಗಾಯತ ಸಮುದಾಯದ ಮಹಾಗುರುಗಳಾದಿಯಾಗಿ, ಕೆಲ ಹಿಂದುಳಿದಂತಹ ಮಹಾಗುರುಗಳು ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಈತ ಬಲಿಷ್ಠ ನಾಯಕ, ಸಾಮರ್ಥ್ಯ ಇರ್ತಕ್ಕಂಥವರು, ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾರಂಭ ನಡೀಲಿ, ಆ ಸಮಾರಂಭದಲ್ಲಿ ಬಹಳ ಬೌದ್ಧಿಕ ಪ್ರೌಢಿಮೆಯನ್ನು ಇಟ್ಕೊಂಡು ಉತ್ತಮವಾಗಿ ವಾಕ್ಚಾತುರ್ಯವನ್ನು ಇಟ್ಕೊಂಡು ಮಾತನಾಡ್ತಕ್ಕಂತಹ ಧೀಶಕ್ತಿ ಇರ್ತಕ್ಕಂಥದ್ದು ನಮ್ಮ DK ಶಿವಕುಮಾರ್ಗೆ. ಬೇರೆ ಬೇರೆ ಆಮಿಷಗಳನ್ನ, ಬೇರೆ ಬೇರೆ ವಾಸನೆಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅಲ್ಲ. ಸಮುದಾಯಗಳ ಬೆಂಬಲ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ವೋಟ್ನ ಸ್ವರೂಪದಲ್ಲಿ ಬೇಕಾಗುತ್ತೆ. ವೋಟ್ ಹಾಕಾಗಿದೆ, ಗೆದ್ದಾಗಿದೆ, ಅಧಿಕಾರ ಸಿಕ್ಕಾಗಿದೆ, ಈಗ ಬೇಕಾಗಿರೋದು ಹೈಕಮಾಂಡ್ ಆಶೀರ್ವಾದ ಮಾತ್ರ ಸರ್. ಮತ್ತೊಂದು ಸಂಗತಿಯನ್ನು ಹೇಳಲಿಕ್ಕೆ ಬಿಡ್ತಾನೆ. ಇವತ್ತು ರಾಜಕಾರಣಿಗಳಾಗಲಿ ಬೇರೊಬ್ಬ ವ್ಯಕ್ತಿಯಾಗಲಿ ಜನಪ್ರಿಯತೆ ಬೇರೆ, ಜನಾಭಿಪ್ರಾಯ ಬೇರೆ. ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ಬಹು ಸುಲಭ, ಜನಾಭಿಪ್ರಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹು ಕಷ್ಟ. ಎರಡೂ ಇರ್ತಕ್ಕಂಥದ್ದು DK ಶಿವಕುಮಾರ್ಗೆ. ಜನಪ್ರಿಯತೆ ಜನಾಭಿಪ್ರಾಯ ಎರಡೂ ಇರ್ತಕ್ಕಂಥದ್ದು DK ಶಿವಕುಮಾರ್ ಅವರಿಗೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅನ್ನೋದಾದರೆ, ಅಹಿಂದ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ರೂಪ ಅಷ್ಟೇ. ಬಹುದೊಡ್ಡ ರೂಪ ಸಿದ್ದರಾಮಯ್ಯನವರ ಅಧಿಕಾರವನ್ನು ಬಲ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾವುದೇ ಸಮುದಾಯಗಳಾಗಲಿ, ಯಾವುದೇ ಸಮಾಜ ಆಗಲಿ, ಇವತ್ತು DK ಶಿವಕುಮಾರ್ ಆಗಬೇಕು ಈ ನಾಡಿನಲ್ಲಿ ಅಂತಕ್ಕಂತಹ ಒಂದು ಬೌದ್ಧಿಕ ಜನಾಂಗ ಇವತ್ತು ಕೂಗನ್ನು ವ್ಯಕ್ತಪಡಿಸ್ತಾ ಇದೆ. ಇಕ್ಬಾಲ್ ಅವರು ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ ರಾಜಗೌಡ್ರೆ, 136 ಶಾಸಕರ ಬಲ ಇದೆ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು 80ರಿಂದ 90 ಜನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೊಂದು ಸತಿ ಬೈಟ್ ಕೇಳಿಸ್ಕೊಂಡು, ಅಂದ್ರೆ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಯನ್ನ ಗಮನಿಸ್ಕೊಂಡು ಪ್ರಶ್ನೆಯನ್ನು ಮುಂದುವರಿಸೋಣ. ಎಷ್ಟು ಜನ ಇದ್ದಾರೆ ಆಕ್ಚುಲಿ, ನಂಬರ್ ಯಾವುದು ಆಕ್ಚುಲ್ ಆಗಿ, ಯಾರು ಮಿಸ್ಲೀಡ್ ಮಾಡ್ತಿದ್ದಾರೆ, ಇಂಥ ದೊಡ್ಡ ಪ್ರಶ್ನೆ. ಇಕ್ಬಾಲ್ ಅವರ ಹೇಳಿಕೆಯನ್ನು ಫಸ್ಟ್ ಗಮನಿಸೋಣ. ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಅಂದ್ರೆ ಇನ್ನೊಂದು 40 ಜನ ಎಲ್ಲಿ ಮಿಸ್ ಔಟ್ ಆಗ್ತಾ ಇದೆ ಅಂತ ಹೇಳಿ ಇಕ್ಬಾಲ್ ಅವ್ರ ಲೆಕ್ಕ ತಪ್ಪಾಗ್ತಿದ್ದಾರೆ, DK ಶಿವಕುಮಾರ್ ಅವರು ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಹೇಳ್ತಿದ್ದಾರ ಅಂತ? ಇಲ್ಲ, ಇಲ್ಲಿ ಕಳೆದ 2.5 ವರ್ಷಗಳಿಂದನೂ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. KPCC ಅವರ ಮೊದಲಿನಿಂದನೂ ಅವ್ರು ರೂಢಿಸ್ಕೊಂಬಂದಿದ್ದು, ರೂಢಿಗತವಾಗಿ KPCC ಅಧ್ಯಕ್ಷರಾಗ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವರ ಅವತ್ತಿಂದ